Let's continue the lesson itself. ಈ ಲೆಸನ್ ಅಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಕೋಬೇಕು. ಸೊ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಇದ್ರ ಬಗ್ಗೆ ಕೂಡ ತಿಳ್ಕೋಬೇಕು. ಸೊ ವಾಟ್ ಆರ್ ಕಂಡಕ್ಟರ್ಸ್ ನೋಡೋಣ. ದ ಮಟೀರಿಯಲ್ ವಿಚ್ ಅಲೌ ಹೀಟ್ ಟು ಪಾಸ್ ಥ್ರೂ ದೆಮ್ ಈಸಿಲಿ ಆರ್ ಕಂಡಕ್ಟರ್ಸ್. ಸೊ ಮಟೀರಿಯಲ್ಸ್ ಹೀಟ್ನ ಈಸಿಯಾಗಿ ಪಾಸ್ ಮಾಡುವಂಥ ಮಟೀರಿಯಲ್ಸ್ನ ನಾವು ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ, ಐರನ್ ಆ್ಯಂಡ್ ಕಾಪರ್. ನೀವು ಯಾವುದೇ ಇದೆ ಅಲ್ಯೂಮಿನಿಯಂ ಅಥವಾ ಐರನ್ ಅಥವಾ ಕಾಪರ್ ಮೂರನ್ನು ಬೆಂಕಿಗೆ ಹಿಡೀರಿ ಬೇಗ ಬಿಸಿ ಆಗಿಬಿಡುತ್ತೆ. ಸೊ ಈ ಥರ ಬೇಗ ಬಿಸಿ ಆಗುವಂಥ ನಾವು ಮಟೀರಿಯಲ್ಸ್ ನಾವು ಕಂಡಕ್ಟರ್ಸ್ ಅಂತ ಕರಿತೀವಿ. ಸೊ ದಿ ಮಟೀರಿಯಲ್ಸ್ ವಿಚ್ ಡು ನಾಟ್ ಅಲೌ ಹೀಟ್ ಟು ಪಾಸ್ ಥ್ರೂ ದೆಮ್ ಈಸಿಲಿ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್. ಸೊ ಇಲ್ಲಿ ಏನಾಗ್ತಾ ಇದೆ, ಇನ್ಸುಲೇಟರ್ಸ್. ಸೊ ಮಟೀರಿಯಲ್ಸು ಅದರ ಮುಖಾಂತರ ಹೀಟ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ, ಹೀಟ್ ಅದಕ್ಕೆ ಬರಲ್ಲ. ಆ ಥರದನ್ನು ನಾವೇನಂತ ಹೇಳ್ತೀವಿ, ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ. ಪುವರ್ ಕಂಡಕ್ಟರ್ಸ್ ಎಕ್ಸಾಂಪಲ್ಲು ಪ್ಲಾಸ್ಟಿಕ್ ಮತ್ತು ವುಡ್. ಈಗ ಪ್ಲಾಸ್ಟಿಕ್ ನೋಡ್ರಿ, ವುಡ್ ನೋಡ್ರಿ, ಎರಡು ಬಿಸಿ ಇರುತ್ತೆ, ಹೌದು ಬಿಸಿ ಇದ್ದೇ ಇರುತ್ತೆ, ಬಟ್ ದೇ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್. ಪ್ಲಾಸ್ಟಿಕ್ ಆಗಲಿ ಮತ್ತು ವುಡ್ ಆಗಲಿ ಎರಡು ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್. ಓಕೆ, ಸೊ ಇಲ್ಲಿಗೆ ಏನು ಅರ್ಥ ಆಯಿತು ನಿಮಗೆ, ಕಂಡಕ್ಟರ್ಸು ಮತ್ತು ಇನ್ಸುಲೇಟರ್ಸು. ಸೊ ಕಂಡಕ್ಟರ್ಸ್ ಆರ್ ಗುಡ್, ದೇ ಪಾಸ್ ಹೀಟ್ ಥ್ರೂ ದೆಮ್. ಸೊ ಇನ್ಸುಲೇಟರ್ಸ್ ಏನು, ದೇ ಡು ನಾಟ್ ಪಾಸ್ ಹೀಟ್ ಥ್ರೂ ದೆಮ್. ಸೊ ಈ ಲೆಸನಲ್ಲಿ ಇನ್ನೊಂದು ಟರ್ಮ್ ಬಗ್ಗೆ ನೀವು ತಿಳ್ಕೊಬೇಕಾಗಿರೋದು ಕನ್ವೆಕ್ಷನ್. ಸೊ ಇದು ಏನು ಅಂತ ನೋಡೋಣ. ಸೊ ವೆನ್ ವಾಟರ್ ಇಸ್ ಹೀಟೆಡ್, ದ ವಾಟರ್ ನಿಯರ್ ದಿ ಫ್ಲೇಮ್ ಗೆಟ್ಸ್ ಹಾಟ್. ಹಾಟ್ ವಾಟರ್ ರೈಸಸ್ ಅಪ್, ದಿ ಕೋಲ್ಡ್ ವಾಟರ್ ಫ್ರಮ್ ದಿ ಸೈಡ್ಸ್ ಮೂವ್ ಡೌನ್ ಟುವರ್ಡ್ಸ್ ದಿ ಸೋರ್ಸ್ ಆಫ್ ಹೀಟ್. ದಿಸ್ ವಾಟರ್ ಆಲ್ಸೋ ಗೆಟ್ಸ್ ಹಾಟ್ ಆ್ಯಂಡ್ ರೈಸಸ್. ಸೊ ಇಲ್ಲಿ ಪಿಕ್ಚರಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸೊ ಇಲ್ಲಿ ರೌಂಡ್ ಫ್ಲಾಸ್ಕ್ ಇಟ್ಕೊಂಡಿದ್ದಾರೆ, ಇಲ್ಲಿಂದ ವಾಟರ್ನ ಹೀಟ್ ಮಾಡ್ತಾರೆ. ಸೊ ಬೇಗ ಇಲ್ಲಿರೋ ಅಂಥ ವಾಟರ್ ಹೀಟ್ ಆಗುತ್ತೆ. ಸೊ ಇಲ್ಲಿರೋ ವಾಟರ್ ಹೀಟ್ ಆಗಿಬಿಟ್ಟು ರೈಸ್ ಆಗುತ್ತೆ. ರೈಸ್ ಆಗಿ ನೀವು ನೀರು ಕುದೀತಾ ಇರೋದು ನೋಡಿದ್ದೀರಲ್ವ. ಸೊ ಹಿಂಗೆ 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 ಪಾಸ್ ಆಗ್ತಾ ಇರುತ್ತೆ, ಹೌದಾ. ಸೊ ಇಲ್ಲಿರೋ ಅಂಥ ನೀರು ಪಾಸ್ ಆಗಿಬಿಟ್ಟು ಇಲ್ಲಿ ಸೈಡಲ್ಲಿ ಇರೋವಂಥ ನೀರನ್ನ ಇಲ್ಲಿಗೆ ಪುಷ್ ಮಾಡುತ್ತೆ. ಸೊ ಇಲ್ಲಿರೋ ತಣ್ಣಗೆ ನೀರು ಇರೋದೆಲ್ಲ ಮತ್ತೆ ಇಲ್ಲಿಗೆ ಬಂದು ಹೀಟ್ ಆಗುತ್ತೆ. ಮತ್ತೆ ಈ ನೀರು ಮತ್ತೆ ಕುದ್ದು ಮತ್ತೆ ಹಿಂಗೆ ಹಿಂಗೆ ಪಾಸ್ ಆಗ್ತಾ ಇರುತ್ತೆ. So, and the water from the sides move down. This process continues until the whole water gets heated. This mode of heat transfer is known as convection. So, ಈ mode of heat transfer na ನಾವು convection ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ? ಸೊ ಈ ಪಿಕ್ಚರಲ್ಲಿ ನೋಡಿ ನಿಮಗೆ ಎಷ್ಟು ನೀಟಾಗಿ ಗೊತ್ತಾಗುತ್ತೆ ಕನ್ವೆಕ್ಷನ್ ಹೇಗಾಗ್ತಾ ಇದೆ ಅಂತ. ಇಲ್ಲಿ ಕೆಟಲಲ್ಲಿ ನೀರು ಹಾಕಿ ಬಿಸಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬೇಗ ಬಿಸಿ ಆಗ್ತಾ ಇದೆ. ಸೊ ಇಲ್ಲಿ ಬೇಗ ಬಿಸಿ ಆದ ತಕ್ಷಣ ಏನಾಗ್ತಾ ಇದೆ, ಇಲ್ಲಿರೋ ನೀರು ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಇರೋ ಕೆಳಗಡೆ ಬರ್ತಾ ಇದೆ. ಸೊ ಈ ಹೀಟಿಂದ ಈ ಪಾತ್ರೆ ಕೂಡ ಬಿಸಿ ಆಗ್ತಾ ಇದೆ. ಸೊ ಅದನ್ನೇನಂತಾರೆ, ಸೊ ಈ ಪಾತ್ರೆನೂ ಬಿಸಿ ಆಗೋದ್ರಿಂದ ಅದನ್ನು ಕಂಡಕ್ಷನ್ ಅಂತ ಹೇಳ್ತಾರೆ. ಸೊ ಈ ಪಾತ್ರೆ ಬಿಸಿ ಆಗೋದ್ರಿಂದ ಇದರಿಂದ ಹೀಟ್ ಕೂಡ ಹೊರಗಡೆ ಬರ್ತಾ ಇರುತ್ತೆ. ಸೊ ಆ ಹೀಟನ್ನು ನಾವೇನಂತೀವಿ, ರೇಡಿಯೇಷನ್ ಅಂತ ಹೇಳ್ತೇವೆ. ಸೊ ಒಳಗಡೆ ಏನಾಗ್ತದೆ, ಕನ್ವೆಕ್ಷನ್ ಪ್ರಾಸೆಸ್ಸಲ್ಲಿ ಹೀಟ್ ಆಗ್ತಾಯಿದೆ, ಹೌದಾ. ಸೊ ಆಮೇಲೆ ಈ ಕೆಳಗಡೆ ಫ್ಲೇಮ್ ಇರೋದ್ರಿಂದ ಈ ಪಾತ್ರೆ ಕೂಡ ಹೀಟ್ ಆಗ್ತದೆ, ಅದನ್ನು ಕಂಡಕ್ಷನ್ ಅಂತ ಹೇಳ್ತೀವಿ. ಸೊ ಈ ಪಾತ್ರೆ ಹೀಟ್ ಇರೋದ್ರಿಂದ ಇದರಿಂದ ಹೀಟು ರೇಡಿಯೇಷನ್ಸ್ ಆಗಿ ಹೊರಗಡೆ ಬರ್ತದೆ. ನಾವು ಕುಕ್ಕರ್ ಇಟ್ಟಿದ್ದೀವಿ ಅಂತ ಅಂದ್ಕೊಳ್ರಿ, ಕುಕ್ಕರ್ ಹತ್ರ ಹೋಗ್ತಿದ್ದಂಗೆ ಬಿಸಿ ಆಗುತ್ತೆ, ಹೌದಾ, ನಮಗೆ ಬಿಸಿ ತಟ್ಟುತ್ತೆ. ಸೊ ಅದನ್ನೇ ನಾವು ರೇಡಿಯೇಷನ್ ಅಂತ ಹೇಳೋದು. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲಿ ನೆಕ್ಸ್ಟ್ ನಾವು ಕಲಿಬೇಕಾಗಿರೋದು ಏನು ಅಂದರೆ ಸೀ ಬ್ರೀಸ್ ಮತ್ತು ಲ್ಯಾಂಡ್ ಬ್ರೀಸ್, ಇದರ ಫಿನಾಮಿನನ ಕಲಿಬೇಕು. So the people living in the coastal areas experience an interesting phenomenon. During the day, the land gets heated faster than the water. So day time ಅಲ್ಲಿ ಏನಾಗುತ್ತೆ, ನೆಲ ನೀರಿಗಿಂತಲೂ ಭಾರಿ ಬೇಗ ಬಿಸಿ ಆಗುತ್ತೆ. ಸೊ ನೀವು ಬೀಚ್ ಸೈಡ್ ಯಾವಾಗಾದರೂ ಹೋದಾಗ ನೀವು ನೋಡಿ, ಬೀಚಲ್ಲಿರೋ ಮರಳು ಸಿಕ್ಕಾಪಟ್ಟೆ ಸುಡ್ತಾ ಇರುತ್ತೆ, ಆದರೆ ನೀರು ಸುಡೋದಿಲ್ಲ, ತಣ್ಣಗಿರುತ್ತೆ.
ಸೊ ಕಾಲು ಸುಟ್ಕೊಂಡು ಬೀಚ್ ಹತ್ರ ಹೋಗ್ತೀವಿ, ನೀರಿಗೆ ಹೋದ ತಕ್ಷಣ ಅಲ್ಲಿ ತಣ್ಣಗಿರುತ್ತೆ. ಸೊ ಈ ನೆಲದ ಮೇಲಿರುವಂಥ ಏರ್ ಏನಾಗುತ್ತೆ, ದ ಏರ್ ಓವರ್ ದಿ ಲ್ಯಾಂಡ್ ಬಿಕಮ್ಸ್ ಹಾಟರ್. ಸೊ ನೀರು ಬಿಸಿ ಆದ ತಕ್ಷಣ, ಗಾಳಿ ಬಿಸಿ ಆದ ತಕ್ಷಣ ಏನಾಗುತ್ತೆ, ನೀರಲ್ಲಿ ಕೂಡ ನೋಡಿದ್ರಿ ಅಲ್ಲಿ ಕನ್ವೆಕ್ಷನ್ ಹೀಟಲ್ಲಿ ನೋಡಿದ್ವಿ, ಬಿಸಿ ಆದ ತಕ್ಷಣ ಏನಾಗುತ್ತೆ, ರೈಸ್ ಆಗುತ್ತೆ. ಸೊ ಹಾಟ್ ಏರ್ ರೈಸಸ್ ಅಪ್, ದಿ ಕೂಲರ್ ಏರ್ ಫ್ರಮ್ ದಿ ಸಿ ರಶಸ್ ಟುವರ್ಡ್ಸ್ ದಿ ಲ್ಯಾಂಡ್. ಸೊ ಇಲ್ಲಿ ಈ ಹಾಟ್ ಏರ್ ಮೇಲ್ಗಡೆ ಹೋದ ತಕ್ಷಣ ಏನಾಗುತ್ತೆ, ಇಲ್ಲಿ ಜಾಗ ಖಾಲಿ ಆಗುತ್ತೆ. ಸೊ ಈಗ ಈ ಜಾಗನ ಕಾಂಪನ್ಸೇಟ್ ಮಾಡೋದಕ್ಕೆ ಸಿ ಮೇಲಿರುವಂಥ ಕೂಲ್ ಏರು ಇಲ್ಲಿ ಬಂದು ಆ ಜಾಗನ ತಗೊಳುತ್ತೆ. ಸೊ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ ಅಲ್ಲಿ. ಸೊ ದ ವಾರ್ಮ್ ಏರ್ ಫ್ರಮ್ ದಿ ಲ್ಯಾಂಡ್ ಮೂವ್ಸ್ ಟುವರ್ಡ್ಸ್ ದ ಸಿ ಟು ಕಂಪ್ಲೀಟ್ ದಿ ಸೈಕಲ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಬಿಸಿಯಾಗಿರುವಂಥ ಏರು ಮೇಲೆ ಹೋಗ್ತಾ ಇದೆ. ಸೊ ಈ ಜಾಗದಲ್ಲಿ ಈ ತಣ್ಣನೆರ ಗಾಳಿ ಇಲ್ಲಿ ಬರುತ್ತೆ. ಸೊ ಈ ಬಿಸಿ ಗಾಳಿ ಇಲ್ಲಿ ಹೋಗುತ್ತೆ. ಆಮೇಲೆ ಈ ನೀರು ತಣ್ಣಗಿರೋದ್ರಿಂದ ಇದು ಮತ್ತೆ ಈ ಬಿಸಿ ಗಾಳಿ ಮತ್ತೆ ಇಲ್ಲಿ ತಣ್ಣಗಾಗುತ್ತೆ. ಅರ್ಥ ಆಯ್ತಾ? ಸೊ ದ ವಾರ್ಮ್ ಏರ್ ಫ್ರಮ್ ಟು ಕಂಪ್ಲೀಟ್ ದಿ ಸೈಕಲ್, ದ ಏರ್ ಫ್ರಮ್ ದ ಸಿ ಇಸ್ ಕಾಲ್ಡ್ ದಿ ಸೀ ಬ್ರೀಸ್. ಸೊ ಸಿ ಕಡೆಯಿಂದ ಬರೋದನ್ನ ನಾವು ಸೀ ಬ್ರೀಸ್ ಅಂತ ಕರಿತೀವಿ. To receive the cooler sea breeze, the windows of the houses in the coastal area are made to face the sea. ಸೊ ಈ ಥರ ತಣ್ಣನ ಗಾಳಿ ಬರೋದಕ್ಕೋಸ್ಕರ ಏನು ಮಾಡ್ತಾರೆ, ಕೋಸ್ಟಲ್ ಏರಿಯಾಸಲ್ಲಿ ಇರುವಂಥ ಮನೆಗಳು ಸೀ ಸೈಡ್ ಕಿಟಕಿಗಳನ್ನ ಇಟ್ಕೊಂಡಿರ್ತಾರೆ. ಅಟ್ ನೈಟ್ ಇಟ್ ಎಕ್ಸಾಕ್ಟ್ಲಿ ದ ರಿವರ್ಸ್. ಸೊ ನೈಟ್ ಏನಾಗುತ್ತೆ, ಇಂಟರ್ಚೇಂಜ್ ಆಗುತ್ತೆ ಈ ಫಿನಾಮಿನಾ. ಸೊ ರಿವರ್ಸ್ ಆಗುತ್ತೆ. ಸೊ ದ ವಾಟರ್ ಕೂಲ್ಸ್ ಡೌನ್ ಮೋರ್ ಸ್ಲೋಲಿ ದನ್ ದಿ ಲ್ಯಾಂಡ್. ಸೊ ನಿಧಾನವಾಗಿ ಏನಾಗುತ್ತೆ, ಅಲ್ಲಿರೋ ನೀರು ಕೂಡ ಬಿಸಿ ಆಗ್ತಾ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ನೀರು ನಿಧಾನವಾಗಿ ಕೂಲ್ ಆಗುತ್ತೆ, ಲ್ಯಾಂಡ್ ಬೇಗ ಕೂಲ್ ಆಗುತ್ತೆ. ಸೊ ದ ಕೂಲ್ ಏರ್ ಫ್ರಮ್ ದಿ ಲ್ಯಾಂಡ್ ಮೂವ್ಸ್ ಟುವರ್ಡ್ಸ್ ದ ಸೀ. ದಿಸ್ ಇಸ್ ಕಾಲ್ಡ್ ದಿ ಲ್ಯಾಂಡ್ ಬ್ರೀಸ್. ಸೊ ಏನಾಗ್ತಾ ಇದೆ, ಲ್ಯಾಂಡಿಂದ ಸೀಗೆ ಹೋಗ್ತಾ ಇದೆ ಬ್ರೀಸು. ಸೊ ದಿಸ್ ಇಸ್ ದಿ ಲ್ಯಾಂಡ್ ಬ್ರೀಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಡೇ ಟೈಮಲ್ಲಿ ಹಾಟ್ ಏರು ಸಿ ಕಡೆ ಹೋಗುತ್ತೆ, ಕೂಲ್ ಏರು ಲ್ಯಾಂಡ್ ಕಡೆ ಬರುತ್ತೆ. ಇದು ನೈಟ್ ಟೈಮ್ ಕೂಲ್ ಏರು ಸಿ ಕಡೆಗೆ ಹೋಗಿ ಹಾಟ್ ಏರು ಲ್ಯಾಂಡ್ ಕಡೆ ಬರ್ತಾ ಇದೆ. ನೋಡಿದ್ರಲ್ವಾ? ಸೊ when we come out in the sun, we feel warm. How does the heat from the sun reach us? It cannot reach us by conduction or convection. As there is no medium such as air in the most part of the space between the earth and the sun, from the sun the heat comes to us by another process called radiation. So ನಮಗೆ ಏನಾಗ್ತಾ ಇದೆ, ಸನ್ನಿಂದ ಡೈರೆಕ್ಟಾಗಿ ನಮಗೆ ಹೇಗೆ ಹೀಟ್ ಬರ್ತಾ ಇದೆ ಆ ಪ್ರಾಸೆಸ್ನ ನಾವು ರೇಡಿಯೇಷನ್ ಅಂತ ಕರಿತೇವೆ. ಸೊ ರೇಡಿಯೇಷನ್ ಇಸ್ ದ ಪ್ರಾಸೆಸ್ ಫ್ರಮ್ ವೇರ್ we get the heat from the sun. The transfer of heat by radiation does not require any medium. ಸೊ ರೇಡಿಯೇಷನಿಂದ ನಮಗೆ ಹೀಟ್ ಬರೋದಕ್ಕೆ ನಮಗೆ ಯಾವ ಮೀಡಿಯಮೂ ಬೇಕಿಲ್ಲ. It can take place whether a medium is present or not. ಸೊ ಈ ರೇಡಿಯೇಷನ್ ಪ್ರಾಸೆಸ್ ಆಗೋದಕ್ಕೆ ನಮಗೆ ಮೀಡಿಯಮ್ ಅವಶ್ಯಕತೆ ಇಲ್ಲ. ಇದ್ರೂ ಕೂಡ ಇಲ್ಲದೇ ಇದ್ರೂ ಕೂಡ ಈ ರೇಡಿಯೇಷನ್ಸ್ ಆಗುತ್ತೆ. ಸೊ when we sit in front of a room heater, we get heat by this process. The hot utensil kept away from flame cools down as it transfers heat to the surrounding radiation. ಸೊ ರೂಮ್ ಹೀಟರ್ ಇರುವಂಥ ರೂಮಲ್ಲಿ ನಾವು ಕೂತ್ಕೊಂಡಾಗ ಏನಾಗುತ್ತೆ, ಸೊ ನಮಗೆ ಹೀಟ್ ಎಲ್ಲ ಕಡೆನೂ ಬರ್ತಾ ಇರುತ್ತೆ. ಸೊ ಇದು ರೇಡಿಯೇಷನ್ ಪ್ರಾಸೆಸ್ಸಿಂದ our body too gives heat to the surrounding and receives heat from it by radiation. ನಮ್ಮ ಬಾಡಿ ಕೂಡ ನಮ್ಮ ಸರೌಂಡಿಂಗ್ ಇರುವಂಥ ಜಾಗಕ್ಕೆ ಹೀಟ್ ಕೊಡುತ್ತೆ. ಸೊ ಹಾಗೇನೆ ಹೀಟನ್ನ ರೇಡಿಯೇಷನ್ಸ್ ಮುಖಾಂತರ ಆಕ್ಸೆಪ್ಟ್ ಕೂಡ ಮಾಡಿಕೊಳ್ಳುತ್ತೆ. ಆಲ್ ಹಾಟ್ ಬಾಡೀಸ್ ರೇಡಿಯೇಟ್ ಹೀಟ್. ಸೊ ಯಾವುದೇ ನೀವು ಎಂಥದೇ ಒಂದು ಹಾಟ್ ಬಾಡಿ ತಗೊಂಡ್ರು ಅದರಿಂದ ರೇಡಿಯೇಷನ್ಸ್ ಬರುತ್ತೆ, ರೇಡಿಯೇಟ್ ಹೀಟ್ ಅಂತ ಹೇಳ್ತಾರೆ. ವೆನ್ ದಿಸ್ ಹೀಟ್ falls on this some subject, a part of it is reflected, a part is absorbed and part may be transmitted.
the temperature of the object increases due to the absorbed part of the heat. ಸೊ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇದು ಒಂದು ಸರ್ಫೇಸ್ ಅಂದ್ಕೊಳ್ಳೋಣ. ಸೊ ಇದ್ರ ಮೇಲೆ ಹೀಟ್ ಬಿತ್ತು ಅಂದ್ಕೊಳ್ಳೋಣ. ಈ ಪಾರ್ಟು ಸ್ವಲ್ಪ ಬಿಸಿ ಆಗುತ್ತೆ. ಸೊ ಈ ಹೀಟು ಮತ್ತೆ ಇಲ್ಲಿ ಹೀಟ್ ಆದಮೇಲೆ ಮತ್ತೆ ಅದ್ರ ಹತ್ರ ಕೈ ಇಟ್ಟಾಗ ನಮಗೆ ಹೀಟ್ ಗೊತ್ತಾಗುತ್ತೆ. ಸೊ ಅದನ್ನು ಏನಂತಾರೆ, ಇಲ್ಲಿ ಅಬ್ಸಾರ್ಬ್ ಆಗಿದೆ ಮತ್ತು ರಿಫ್ಲೆಕ್ಟ್ ಆಗ್ತಾ ಇದೆ ಇಲ್ಲಿ ಹೀಟು. ಆಮೇಲೆ ಸ್ವಲ್ಪ ಟ್ರಾನ್ಸ್ಮಿಟ್ ಕೂಡ ಮಾಡ್ತಾ ಇದೆ. ಇಲ್ಲಿ ಈ ಕಡೆಗೆ ಕೂಡ ಹೀಟ್ ಹೋಗ್ತಾ ಇದೆ, ಹೌದಾ? ಸೊ ದ ಟೆಂಪರೇಚರ್ ಆಫ್ ದಿ ಆಬ್ಜೆಕ್ಟ್ ಇನ್ಕ್ರೀಸ್ ಡ್ಯೂ ಟು ದಿ ಅಬ್ಸಾರ್ಬ್ ಪಾರ್ಟ್ ಆಫ್ ದಿ ಹೀಟ್. ಸೊ ಹೀಟು ಏನಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಸೊ ವೈ ಆರ್ ಯು ಅಡ್ವೈಸ್ ಟು ಯೂಸ್ ಅನ್ ಅಂಬ್ರೆಲಾ ವೆನ್ ಯು ಗೋ ಟು ದಿ ಸನ್? ಸೊ ಏನಕ್ಕೆ ಅಂಬ್ರೆಲಾ ಯೂಸ್ ಮಾಡ್ತೀರಾ ನಾವು? ಸೊ ನಮಗೆ ಡೈರೆಕ್ಟಾಗಿ ಸನ್ ರೇಸ್ ಬೀಳಬಾರ್ದು ಅಂತ. ಓಕೆ, ಸೊ ನಮಗೆ ಬಿಸಿಲು ಆಗೋದಿಲ್ಲ. So kinds of clothes we wear in summer and winter. You know that in summer we prefer light colored clothes and in winter we usually wear dark colored clothes. ಹೌದಾ? ಸೊ ಲೈಟ್ ಕಲರ್ ಕ್ಲೋತ್ಸು, ಡಾರ್ಕ್ ಕಲರ್ ಕ್ಲೋತ್ಸ್ ನೋಡೋಣ. Woolen clothes keep us warm in winter. In winter we use woolen clothes. Wool is a poor conductor of heat. So it is a poor conductor of heat. Moreover, there is air trapped in between the wool fibers. So wool fibers madhya air trap ಆಗಿರುತ್ತೆ. This prevent the flow of heat from our body to the cold surroundings. ಸೊ ಇಲ್ಲಿ ಏರ್ ಟ್ರಾಪ್ ಆಗಿರೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಯಿಂದ ಸರೌಂಡಿಂಗಿಗೆ ನಮ್ಮ ಬಾಡಿಯ ಹೀಟು ಸ್ಪ್ರೆಡ್ ಆಗೋದಿಲ್ಲ, ಫ್ಲೋ ಆಗೋದಿಲ್ಲ. ಸೊ ವಿ ಫೀಲ್ ವಾರ್ಮ್. Suppose you are given the choice in winter of using either one thick blanket or two thin blanket joined together. What would you choose and why? Remember that there would be a layer of air between the blankets. So ನಿಮಗೆ ಚಳಿಗಾಲದಲ್ಲಿ ಒಂದು ಇದನ್ನ ಬ್ಲ್ಯಾಂಕೆಟ್ ಕೊಟ್ಟು ಇನ್ನೊಂದು ಬ್ಲ್ಯಾಂಕೆಟ್ ಕೊಟ್ಟರೆ ನೀವು ಏನು ಪ್ರಿಫರ್ ಮಾಡ್ತೀರಾ? 2 ಬ್ಲ್ಯಾಂಕೆಟ್ ಹೊಚ್ಕೋತೀರಾ ಅಥವಾ 1 ಬ್ಲ್ಯಾಂಕೆಟ್ ಹೊಚ್ಕೋತೀರೋ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನೀವು ಮಾಡಿ ನೋಡಿ. ಹೇಗಿತ್ತು, ಚಳಿಗಾಲ ಸ್ಟಾರ್ಟ್ ಆಗಿದೆ, 1 ಬ್ಲ್ಯಾಂಕೆಟ್ ಹೊಚ್ಕೊಂಡು ಅಥವಾ 2 ಬ್ಲ್ಯಾಂಕೆಟ್ ಹೊಚ್ಕೊಂಡು ನಿಮ್ಮ ರಿಸಲ್ಟ್ಸ್ನ ನಿಮ್ಗೆ ತಿಳಿಸಿ. ಓಕೆ, ಅರ್ಥ ಆಯ್ತಾ ಮಕ್ಕಳೇ?